ಏನು ಪಂಚಾಯತ್ ಬಿಡಿಸ್ಬೇಕಾ ಅಥವಾ ಅವ್ರ ಮುಖಬೇಕು ಬಿಡಿಸ್ಬೇಕಾ ಅಂತೇಳಿ ನಾ ಮಾಧ್ಯಮ ಮುಖಾಂತರ ಕೇಳ್ತಾ ಇರ್ತೀನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಏಕಲಾರ ಗ್ರಾಮ ಪಂಚಾಯತ್ ವತಿಯಿಂದ 1 ವರ್ಷಗಳ ಹಿಂದೆ ಹಸಿ ಒಣಕಸ ಡಬ್ಬಿ ವಿತರಣೆ ಮಾಡಿದ್ದಾರೆ. ಏಕಲಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೋರಾಳ ಹಾಗೂ ತುಳಜಾಪುರ ಗ್ರಾಮದ ಜನರಿಗೆ ಕೂಡ 1 ವರ್ಷಗಳ ಹಿಂದೆ ಸ್ವಚ್ಛ ಭಾರತ ಅಭಿಯಾನದ ಕೇಂದ್ರ ಸರ್ಕಾರ ಯೋಜನೆ ಅಡಿ ಸ್ವಚ್ಛತೆ ದೃಷ್ಟಿಯಿಂದ ಬೋರಾಳ ಹಾಗೂ ತುಳಜಾಪುರ ಗ್ರಾಮಸ್ಥರಿಗೆ ಹಸಿ ಕಸ, ಒಣಕಸದ ಡಬ್ಬಿ ವಿತರಣೆ ಮಾಡಿದ್ದಾರೆ. ಆದ್ರೆ ವರ್ಷಗಳೇ ಕಳೆದ್ರೂ ಕಸಾನೂ ಒಯ್ದಿಲ್ಲ, ವಾಹನಾನೂ ಬಂದಿಲ್ಲ. ಏಕಲಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಅವರ ವಿರುದ್ಧ ಬೋರಾಳ ಹಾಗೂ ತುಳಜಾಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಮೇಲಾಧಿಕಾರಿಗಳಿಗೆ ತಿಳಿಸಿ ಗ್ರಾಮಸ್ಥರೆಲ್ಲರೂ ಸೇರಿ ಏಕಲಾರ ಗ್ರಾಮ ಪಂಚಾಯತ್ ಆವರಣದಲ್ಲಿ ಕಸ ಎಸೆದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಭಿವೃದ್ಧಿಯ ಕಾರ್ಯಗಳು ಮಾಡುತ್ತಾರೋ ಅಥವಾ ಇಲ್ಲ ಎಂದು ಕಾದು ನೋಡಬೇಕಾಗಿದೆ. ತುಳಜಾಪುರ ಗ್ರಾಮದಲ್ಲಿ 1 ವರ್ಷದಿಂದ ಬಕೆಟ್ ಕೊಟ್ಟಿದ್ದಾರೆ. ಆ ಬಕೆಟಲ್ಲಿ ಒಂದು ಗಾಡಿನೂ ಬರಲಿಲ್ಲ ಮತ್ತು 1 ವರ್ಷ ಆಯಿತು. ಅದು ಕಚರ ಏನು ಪಂಚಾಯತ್ ಬಿಡಿಸ್ಬೇಕಾ ಅಥವಾ ಅವ್ರ ಮುಖಬೇಕು ಬಿಡಿಸ್ಬೇಕಾ ಅಂತೇಳಿ ನಾ ಮಾಧ್ಯಮ ಮುಖಾಂತರ ಕೇಳ್ತಾ ಇರ್ತೀನಿ. ಮತ್ತು ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳು, ನೀರಿನ ಸಮಸ್ಯೆ ಮತ್ತು ಸಿಸಿ ರೋಡ್ ಸಮಸ್ಯೆ, ಮತ್ತು ಇಲ್ಲಿ ಕೆಲವರು ಗಾಡಿ ಹೋಗ್ತಾ ಕೆಲವರು ಗಾಡಿ ಯಾವ ಮೇಲ್ಪಟ್ಟ ಅಧಿಕಾರಿ ಅದ PDO ಅವ್ರಿಗೆ ಫೋನ್ ಮಾಡ್ದವ್ರು ಹೇಳ್ತಾರೆ ನಿಮ್ಮ ನಂಬರಿಗೆ ಹೇಳಿ, ನಂಬರ್ ಹೇಳ್ತಾರೆ ಅವ್ರಿಗೆ ಹೇಳಿ, ಬಟ್ ಯಾರು ಬಗೆಹರ್ತಾ ಇಲ್ಲ. ದಯವಿಟ್ಟು ನೀವು ಮಾಧ್ಯಮ ಮುಖಾಂತರ ನೀವು ಇದು ಇವು ಮತ್ತು CS ಅಂತ ಮಾಡಿರಿ. ಮತ್ತು ಈಗ ನಿಮಗೆ ಕಚರ ಡಬ್ಬಿ ಕೊಟ್ಟು ಎಷ್ಟು ದಿವಸ ಆಯ್ತು? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ಇಲ್ಲಿ ತನಕ ಕಚರ ಒಯ್ಲಕ್ಕೆ ಒಂದ್ಸರ್ತಿ ಗಾಡಿ ಬಂದದ ಇಲ್ಲ? ಬಂದಿಲ್ಲ ಸರ್. PDO ಏನಂತಾರ? PDO ಕೇಳಿದ್ರೆ ಸರ್ ನಾವು ಮೆಂಬರ್ಗೆ ಹೇಳ್ತಾ ಅಂತ ಹೇಳ್ತಾರ, ಮೆಂಬರು ಬಗೆಹರ್ಸ್ತಾ ಇಲ್ಲ ಮತ್ತು ಬಗೆಹರ್ಸ್ತಾ ಇಲ್ಲ. ಇವರು ಏನ್ ಗಮನಕ್ಕೆ ತಂದ್ರಿ? ಇವರು ಒಂದ್ಸಲ ಫೋನ್ ಮಾಡಿ ಹೇಳಿದ್ದೀನಿ ಸರ್. ಏನಂದ್ರೆ ಇವರು ಅವ್ರ ನಮ್ಮ PDO ಹೇಳ್ತಾ ಅಂದ್ರೆ ಸರ್ ಅವರು ಬಗೆಹರಿಸಿಲ್ಲ. ಈ ಕಚರ ಎಲ್ಲಿ ಹಾಕ್ಲತ್ರಿ? ಕಚರ ಇಲ್ಲಿ ಸರ್ ಮನೆ ಮುಂದೆ ಹಾಕ್ಲತ್ತೆ ಸರ್. ಇಲ್ಲಿಲ್ಲ ಅಂದ್ರೆ ನಾಳೆ ಅಥವಾ ನಾಡ್ದೆ ಅವ್ರ ಮುಖಂಡ ಹೊಡಿತು ಪಂಚಾಯತ್ ಹಚ್ಚಿ ಬಿಡಿಸ್ತೀವಿ. ಆಯ್ತು. ನಿಮ್ಮ ಹೆಸರು ಏನದ? ನನ್ನ ಸರ್ ಮಾರುತಿ ಜಗಳ ಸರ್. ಅವರು ತುಳಜಾಪುರ ಸರ್. ಔರಾ ತಾಲೂಕಿನ ಏಕಲಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೋರಾಳ ಗ್ರಾಮದಲ್ಲಿ ಸುಮಾರು 4 ವರ್ಷದಿಂದ ಕಚರಾ ಗಾಡಿಯನ್ನು ಬರ್ತಾ ಇಲ್ಲ. ಕಚರಾ ಗಾಡಿ ಬಂದು ಇಲ್ಲಿ 8 ತಿಂಗಳು ನಿಂತು, ಬಟ್ ಯಾವ ಮನೆಗೆ ಕಚರಾ ಒಯ್ದಿಲ್ಲ. ಮತ್ತೊಂದು ಏನದಪ್ಪ ಅಂದ್ರೆ ಒಂದು ಮನೆಗೆ 2 ಬಕೆಟ್ ಕೊಡಬೇಕಾಗಿತ್ತು. ಆದ್ರೆ ಅವರು ದುಡ್ಡು ತೊಗೊಂಡು 50 ರೂಪಾಯಿ ದುಡ್ಡು ತೊಗೊಂಡು ಒಂದೇ ಬಕೆಟ್ ಕೊಟ್ಟಿದ್ದಾರೆ. ನಮ್ಮ ಗ್ರಾಮಕ್ಕೆ ಇವತ್ತಿನ ತನಕ ಕಚರಾ ಗಾಡಿ ಬಂದಿಲ್ಲ. ಕೊಳ್ಳೂರ್ದಾಗ 4 ತಿಂಗಳಾಯ್ತು ನಿಂತದ. ತುಳಜಾಪುರದಾಗ ಅಂತೂ ಯಾವುದೇ ಒಂದು ನಮ್ಮದು ಏಕಲಾರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 5-6 ಊರಿನಲ್ಲಿ ಯಾವುದೇ ಕಚರಾ ಗಾಡಿ ಬಂದಿಲ್ಲ. ಇವಾಗ ನಾವು ಕಚರಾ ಕುಂಡಿ 2021-22 ಸಾಲಿನಲ್ಲಿ ಕಚರಾ ಕುಂಡಿ ರೆಡಿಯಾಗಿದೆ. ತಾವು ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ಆದ ಕಾರಣ ನಮ್ಮ ಬೋರಾಳ ಗ್ರಾಮದಲ್ಲಿ ಸುಮಾರು ದಿವಸ ಕಚರಾ ಅಲ್ಲಿ ರೋಡಿ ಮೇಲೆ ಬಿಡಿಸ್ತಾ ಇದ್ದೇವೆ. ತಾವು ಕಚರಾ ಗಾಡಿ PDO ನಾವು ಗಮನಕ್ಕೆ ತಂದರು. ಕಚರಾ ಗಾಡಿಯನ್ನು ತಂದು ನಮ್ಮ ಊರಿಗೆ ಇವತ್ತಿನ ತನಕ ಬಂದಿಲ್ಲ. ತಾಲೂಕಾ ಪಂಚಾಯತ್ ಇವ ಅವ್ರ ಗಮನಕ್ಕೆ ತಂದರು. ಅವ್ರು ಸಹ ಭೀ ನಮಗೆ ಈಗ ಸಮಸ್ಯೆ ಬಗೆಹರಿಸಿಲ್ಲ. ಮುಂದಿನ ದಿವಸದಾಗ ಒಂದು ವೇಳೆ ಗಾಡಿಯನ್ನು ತರ್ತಾ ಇಲ್ಲ, ನಮ್ಮ ಕಚರಾವನ್ನು ಒಯ್ತಾ ಇದ್ದರೆ ನಾವು ಪಂಚಾಯತ್ಗೆ ಒಯ್ದು ಕಚರಾ ಬಿಡಿಸ್ತೇವೆ ಎಂಬ ಒಂದು ಪರಿಷ್ಕಾರ ಆಗ್ತಾ ಇದ್ದೇವೆ ನಾವು. ಈಗ ಕಸರ ಇದು ಬಕೆಟ್ ವಿತರಣೆ ಮಾಡಿ ಎಷ್ಟು ದಿವಸ ಆಯ್ತು? 3 ವರ್ಷ ಆಯ್ತು ಸರ್. ಬಕೆಟ್ ವಿತರಣೆ 3 ವರ್ಷ ಆಯ್ತು. 3 ವರ್ಷ ಇಲ್ಲಿ ತನ ಯಾವ ಅಧಿಕಾರಿ ಬಂದಿಲ್ಲ, ಯಾರು ಗಾಡಿ ಬಿ ಬಂದಿಲ್ಲ, ಯಾವ ಕಚರಾ ಗಾಡಿ ಬಂದಿಲ್ಲ. ನಾವು ಸುಮಾರು ಸಲ ಈಗ ಪತ್ರ ಕೊಟ್ಟಿವಿ ಸರ್. ಗ್ರಾಮ ಪಂಚಾಯತ್ PDO ಕೇಳಿದ್ರೆ PDO ಏನಂತಾರ? PDO ಅಂತ ನಾವು ಕೇಳಿಸ್ತೀವಿ, ನಾವು ಮಾಡ್ತೀವಿ, ಅದ್ರ ರಿಪೇರ್ ಮಾಡ್ಲತ್ತಿದ್ದೇವೆ, ಅದ್ರ ಗೇರ್ ಬಾಕ್ಸ್ ಆಗ್ಯದ, ಅದು ಆಗ್ಯದ, ಏನೋ ಒಂದು ವಿನಾಕಾರಣ ಹೇಳ್ತಾರೆ ಕಡೆ. ಎಷ್ಟು ಸರ್ತಿ ಮನವಿ ಮಾಡಿರಿ? ನಾವು ಸುಮಾರು 4-5 ಸಲ ಮಾಡಿದ್ವಿ ಸರ್. ಮನವಿ ಮಾಡಿ ತಾಲೂಕಾ ಪಂಚಾಯತ್ ಇವರಿಗೆ ಮಾಡಿದೆವು ಮತ್ತು ಗ್ರಾಮ ಪಂಚಾಯತ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.